2007 ವರ್ಲ್ಡ್ ಕಪ್ ಗೆದ್ದಾಗ T20 ವರ್ಲ್ಡ್ ಕಪ್. ಸೊ ಈಗಲೂ ಕೂಡ ಅಂದ್ರೆ ಎಲ್ಲಾ T20 ಅದಕ್ಕಿಂತ ಮುಂಚೆನೂ ಎಲ್ಲ ವರ್ಲ್ಡ್ ಕಪ್ಪಲ್ಲೂ ಇದ್ರು, ಅವಾಗ ಯಾಕೆ ಲಕ್ಕಿ ಆಗಿರಲಿಲ್ಲ? ಸೊ ಗೆದ್ದಂಥ ಒಂದು ಟೀಮಲ್ಲಿ ಅದು ಅಂದರೆ ಅದು ಒಪ್ಕೊಳ್ಳೋಣ. ಬಟ್ ಹಾಗೆ ಇನ್ನೇನು ಗೊತ್ತಾ, ಈ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು ರೀ. 13-14 ವರ್ಷದಿಂದ ಕಾಯ್ತಾನೆ ಇದ್ರು. ಬೇಜಾರಾಗಿದ್ದು, ಬಿಗ್ಗೆಸ್ಟ್ ಬೇಜಾರಾಗಿದ್ದು ಯಾವಾಗ ಗೊತ್ತಾ ಅವ್ರಿಗೆ? 2023 ಇಲ್ಲ, 2023 ಬಿಗ್ಗೆಸ್ಟ್ ಬೇಜಾರಾಗಿದ್ದವ್ರಿಗೆ ಮೊನ್ನೆ ಅವ್ರ ಕ್ಯಾಪ್ಟನ್ಸಿಲೇ, ಅದು ಎಲ್ಲಿ ಇಂಡಿಯಾಲಿ ನಡೀತಾ ಇರೋವಂಥ ವರ್ಲ್ಡ್ ಕಪ್ಪು 10ಕ್ಕೆ 10 ಗೆದ್ದು ಬರ್ತಾ ಇರೋದು. ಆಲ್ರೆಡಿ ನಾವು ಆಸ್ಟ್ರೇಲಿಯಾನ ಒಂದು ಸತಿ ಲೀಗ್ ಸ್ಟೇಜಲ್ಲಿ ಸೋಲಿಸಿದ್ದೀವಿ. ಸ್ಟ್ರಾಂಗ್ ಫೇವ್ರೇಟ್ಸು ಅಹಮದಾಬಾದ್ 1,40,000 ಜನ ಕಾಯ್ತಾ ಇದ್ದಾರೆ ಆ ಒಂದು ಮೊಮೆಂಟ್ನ ಸೆಲೆಬ್ರೇಟ್ ಮಾಡೋಕ್ಕೆ. ಅಲ್ಲಿ ಎಡವಿರೋದು ಟೀಮ್ ಇಂಡಿಯಾ. ಅದು ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ತಾರೆ. ಒಂದು 30 ಡೇಸ್ ಔಟ್ ಆಫ್ ದಿ ಗೇಮ್ ಹೋಗಿ ಅವರು ಏನು ಹೇಳ್ತೀರಾ, ಡಿಪ್ರೆಷನ್ ಥರ ಓದಂಗಿತ್ತು. ಬಟ್ ಅಲ್ಲಿಂದ ವಾಪಸ್ ಹತ್ತಿ ಮಾಡಿರೋದು. ಬಟ್ ಇನ್ನೊಂದು ಡಿಸಪಾಯಿಂಟೆಡ್ ಆಗಿರುವಂಥ ಒಂದು ಟೈಮ್ ಅಂದರೆ 2011 ವರ್ಲ್ಡ್ ಕಪ್ ಅಲ್ಲಿ ಅವ್ರನ್ನ ಟೀಮಲ್ಲಿ ಯೂಸ್ ಮಾಡಿಲ್ಲ. ಸೊ ಅದು ಒಂದು ಕೂಡ ಅವ್ರಿಗೆ ಬಿಗ್ಗೆಸ್ಟ್ ಡಿಸಪಾಯಿಂಟ್ ಆಯಿತು. ಅಲ್ಲ ಅಂದರೆ ಯಾವ ವೀಕ್ ಹಾರ್ಟೆಡ್ ಫೆಲೋ ಅಂತ ಹೇಳಿದ್ರೆ ಅಯ್ಯೋ ಇನ್ನು ಚಾನ್ಸ್ ಸಿಗಲ್ಲ ಅಂತ ಬಿಟ್ಟು ಹೋಗ್ಬೋದು. ಬಟ್ ಅಲ್ಲಿ ಕಚ್ಚಿ ತೋರಿಸಿರೋಣ, ನೀವು ನನ್ನ ಬಿಟ್ಟು ತಪ್ಪು ಮಾಡಿದ್ದೀರಾ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 2011 ವರ್ಲ್ಡ್ ಕಪ್ ಗೆದ್ದಿದ್ದೀವಿ, ಆದಮೇಲೆ ಅವರು ತುಂಬ ಬದಲಾವಣೆ ಕಂಡಿದ್ದಾರೆ. ಎಕ್ಸಾಕ್ಟ್ಲಿ. ಅಂದರೆ ಅವ್ರಿಗೂ ರಿಯಲೈಸ್ ಆಗಿದೆ, ನನ್ನ ಗೇಮ್ನ ಇಂಪ್ರೂವ್ ಮಾಡಬೇಕು, ನನ್ನ ಫಿಟ್ನೆಸ್ನ ಇಂಪ್ರೂವ್ ಮಾಡಬೇಕು. ಆಮೇಲೆ ವರ್ಲ್ಡ್ ಕಪ್ ಗೆದ್ದಿರೋ ಅಂಥ ಟೀಮಲ್ಲಿ ನೀನು ಸ್ಥಾನ ಪಡಿಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಗೆದ್ದವ್ರಿಗಿಂತ ಬೆಟರ್ ಆಗಿದ್ದರೆ ಮಾತ್ರ ನಿಮ್ಗೆ ಸ್ಥಾನ ಸಿಗೋದು. ಸೊ ಆ ಒಂದು ರಿಯಲೈಸೇಷನ್ ಮಾಡ್ಕೊಂಡು ಕಮ್ ಬ್ಯಾಕ್ ಮಾಡಿರೋದು. ಆಮೇಲೆ ಸರ್, ಈಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ಬರು T20 ಟೀಮ್ಸಲ್ಲಿ ಇನ್ನು ಇಂಟರ್ನ್ಯಾಷನಲ್ ಆಡಲ್ಲ. ಸೊ ಇದು ಒಂದು ಯಂಗ್ಸ್ಟರ್ಸ್ಗೆ ಒಂದು ಒಳ್ಳೆ. ಹಾರ್ದಿಕ್ ಪಾಂಡ್ಯ ಇವಾಗ ಟೇಕ್ ಓವರ್ ಮಾಡ್ತಾರೆ ನಾಯಕತ್ವ T20 ಫಾರ್ಮೆಟಲ್ಲಿ. ಸೊ ಹಾರ್ದಿಕ್ ಪಾಂಡ್ಯನೇ ಕಂಟಿನ್ಯೂ ಮಾಡಬೇಕಾ ಅಥವಾ ಇನ್ನೂ ಯಂಗ್ಸ್ಟರ್ ಅಂತ ಶುಭ್ಮನ್ ಗಿಲ್ ಇವ್ರನ್ನೆಲ್ಲ ಯಾರನ್ನಾದ್ರೂ ಟ್ರೈ ಮಾಡಬೇಕಾ ಸರ್? ಹಾರ್ದಿಕ್ ಪಾಂಡ್ಯ ಇನ್ನೂ 2 ವರ್ಷ ಇರ್ತಾರೆ. ಇವತ್ತು T20 ವರ್ಲ್ಡ್ ಕಪ್ನ ಅವ್ರು ಲೀಡ್ ಮಾಡ್ತಾರೆ. ಕರೆಕ್ಟ್. ನಾವು ಹಂತದಲ್ಲೇ ನೋಡ್ಕೊಂಡು ಹೋಗ್ಬೇಕು. ಇವಾಗ ನೆಕ್ಸ್ಟ್ 2026 ನಾವು ಇಂಡಿಯಾಲಿ ನಡೀತಾ ಇರೋವಂಥ ವರ್ಲ್ಡ್ ಕಪ್, ಅದು ಜ್ಞಾಪಕ ಇರಲಿ, ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಬರ್ತೀವಿ. ಸೊ ಆ ತಯಾರಿ ಇಲ್ಲಿಂದನೇ ಶುರುವಾಗಬೇಕು. ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅಂದರೆ ನನ್ನ ವೈಸ್ ಕ್ಯಾಪ್ಟನ್ ಜಸ್ಪ್ರೀತ್ ಬುಮ್ರಾ. ಎಲ್ಲರೂ ಅವ್ರನ್ನ ಮರ್ತೇ ಹೋಗ್ಬಿಡ್ತಾರೆ. ಈ ವ್ಯಕ್ತಿ ಬಹಳ ಗೇಮ್ನ ಚೆನ್ನಾಗಿ ರೀಡ್ ಮಾಡ್ತಾರೆ, ಬುದ್ಧಿವಂತಿಕೆಯಿಂದ ಲೀಡ್ ಮಾಡೋ ತಾಕತ್ತಿರೋವಂಥ ಪ್ಲೇಯರ್. ಯಾವುದೇ ಕಾರಣಕ್ಕೆ ಹಾರ್ದಿಕ್ ಪಾಂಡ್ಯ ಇಲ್ಲ ಅಂದರೆ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಜಸ್ಪ್ರೀತ್ ಬುಮ್ರಾ. ಡೆಫಿನೆಟ್ಲಿ ಸರ್, ಒಂದು ಒಳ್ಳೆ ಆಪ್ಷನ್. ಯಾಕಂದರೆ ಅವರು ಕೂಡ ಕೂಲ್ ಆ್ಯಂಡ್ ಕಾಮ್ ಆಗಿರ್ತಾರೆ. ಸೊ ಈ ಒಂದು ಫಾರ್ಮ್ಯಾಟ್ಗೆ ಅಂದರೆ ನ್ಯಾಷನಲ್ ಟೀಮ್ನ ಲೀಡ್ ಮಾಡೋವಂಥ ತಾಕತ್ತು ಅವರಿಗಿದೆ. ಸೊ ಸರ್, ಈಗ ನಾವು ಫೈನಲ್ ಆಗಿ ಇನ್ನೊಂದು ಮಾತಾಡಬೇಕು ಸರ್. ಏನಂದರೆ ಮಹೇಂದ್ರ ಸಿಂಗ್ ಧೋನಿ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏನಂತ ಅಂದರೆ, ನನ್ನ ಬರ್ತ್ಡೇಗೆ ನೀವು ಒಂದು ಒಳ್ಳೆ ಗಿಫ್ಟ್ ಕೊಟ್ರಿ, T20 ವರ್ಲ್ಡ್ ಕಪ್ ಗೆದ್ದು ಅಂತ. July 7 ಮಹೇಂದ್ರ ಸಿಂಗ್ ಧೋನಿ ಅವರು ಇನ್ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತ. ಅಡ್ವಾನ್ಸ್ ಹಂಗಾದ್ರೆ ನನಗೂ ಕೊಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ನಾನು ಡಿಸೆಂಬರ್ 15 ಇದೆ ಬರ್ತ್ಡೇ, ಸೊ ನನಗೂ ಕೊಟ್ಟಿದ್ದಾರೆ. ಆ ಥರ ಲೆಕ್ಕ ತೊಗೊಳಕ್ಕೆ ಇನ್ನೂ ತುಂಬ ದೂರ ಇದೆ ಸರ್. ಆದರೆ ಏನಂತೆ, ನಾವು ತೊಗೊಳ್ತೀವಿ ರೀ, ಇದನ್ನ ಫ್ರಿಡ್ಜಲ್ಲಿ ಇಟ್ಟಿರ್ತೀವಿ, ಅವಾಗ ತೊಗೊಂಡು ಯೂಸ್ ಮಾಡ್ಕೋತೀವಿ ಆ ಥರ. ಅಂದರೆ ಇಡೀ ಇಂಡಿಯಾಗೆ ಕೊಟ್ಟಿರೋಂಥ ಉಡುಗೊರೆ ಅಂತ ಹೇಳ್ತೀನಿ ಗಂಗಾಧರ್. ಯಾವ ಒಂದು ಮೊಮೆಂಟ್ ನಿಮ್ಗೆ ಈ ಥರ ಸೆಲೆಬ್ರೇಷನ್ನ ತಂದುಕೊಡ್ತಾರೆ? ಪ್ರಾಬಬ್ಲಿ ನಮ್ಮ ಇವರು ಜಾವ್ಲಿನ್ ಥ್ರೋ ಮಾಡ್ತಾರಲ್ಲ, ನೀರಜ್ ಚೋಪ್ರಾ, ಆ ಥರ ಒಂದು ಕ್ಷಣನ ತಂದುಕೊಟ್ರು ಅಂತ ಹೇಳಿದ್ರೆ ಈ ಇಂಡಿಯನ್ ಟೀಮು. ಅಂದರೆ ಎಲ್ಲಿ ಯಾವ ದೇಶದಲ್ಲಿ ಕ್ರಿಕೆಟ್ ಒಂದು ರಿಲಿಜನ್ ಅಂತ ನಾವು ಮಾತಾಡ್ತೀವಲ್ಲ, ಸೊ ಇಡೀ ಇಂಡಿಯಾ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇರೋದು.